ನಮಸ್ಕಾರ ಕರುನಾಡು. ಈ ವಿಡಿಯೋದಲ್ಲಿ SSLC PUC ಯಾವುದೇ ಡಿಗ್ರಿ ಓದಿದ್ರು ನಮ್ಮ ಹಳ್ಳಿ ಹುಡುಗರು ಮತ್ತು ಮಿಡಲ್ ಕ್ಲಾಸ್ ಹುಡುಗರು ಒಂದು ಒಳ್ಳೆ ಪ್ರಾಫಿಟ್ ಮಾಡೋ ಬಿಸ್ನೆಸ್ ಇದೆ. ಅದು ಯಾವುದಂದರೆ ಗೊಬ್ಬರದ ಅಂಗಡಿ, ಔಷಧಿ ಅಂಗಡಿ, ಅದೇ ಫರ್ಟಿಲೈಸರ್, ಪೆಸ್ಟಿಸೈಡ್ ಮತ್ತು ಅಗ್ರಿ ಇನ್ಪುಟ್ ಶಾಪ್. ಅದನ್ನು ಯಾವ ಥರ ಓಪನ್ ಮಾಡಬೇಕು ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರ್ಯಾರು ಬಿಸ್ನೆಸ್ನ ಸೀರಿಯಸ್ ಆಗಿ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮತ್ತು ಯಾವ ರೀತಿ ಓಪನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂಥವ್ರಿಗೋಸ್ಕರ ಈ ವಿಡಿಯೋ. ಒಂದೇ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ತಿಳಿಸೋಕ್ಕಾಗಲ್ಲ, ತುಂಬ ದೊಡ್ಡದಾಗ್ಬಿಡುತ್ತೆ. ಆದ್ದರಿಂದ 2 ವಿಡಿಯೋ ಮಾಡಿ ಹಾಕ್ತೀನಿ. 2 ವಿಡಿಯೋನ ನೋಡಿ ನಿಮಗೆ A to Z ಇನ್ಫಾರ್ಮೇಷನ್ ಸಿಗುತ್ತೆ. ಅಂಗಡಿ ಓಪನ್ ಮಾಡೋಕ್ಕೆ ಸೈನ್ಸಲ್ಲೇ ಡಿಗ್ರಿ ಮಾಡಿರಬೇಕು, ಇಲ್ಲ ಬೇರೆಯವ್ರಿಗೆ ಲೈಸೆನ್ಸ್ ಸಿಗಲ್ಲ ಅಂತ ಎಷ್ಟೊಂದು ಜನ ಪಾಪ ಅವ್ರಿಗವರೇ ಅನ್ಕೊಬಿಟ್ಟಿರ್ತಾರೆ. ಅದು ತಪ್ಪು. ಬೇರೆಯವರು ಕೂಡ ಓಪನ್ ಮಾಡ್ಬೋದು. ಬೇರೆಯವರು ಅಂಗಡಿನ ಯಾವ ಥರ ಓಪನ್ ಮಾಡ್ಬೋದು ಬನ್ನಿ ಹೇಳ್ತಾ ಹೋಗ್ತೀನಿ. ಮೊದಲನೇದು, ಅಂಗಡಿ ಓಪನ್ ಮಾಡೋಕ್ಕೆ ಲೈಸೆನ್ಸ್ ಬೇಕು. ಇದು ಡೈರೆಕ್ಟಾಗಿ ಎಲ್ಲರಿಗೂ ಕೊಡಲ್ಲ. BSc ಇನ್ ಅಗ್ರಿಕಲ್ಚರ್ ಇಲ್ಲ BSc MSc ಇನ್ ಕೆಮಿಸ್ಟ್ರಿ ಯಾರು ಮಾಡಿರ್ತಾರೆ ಅವ್ರಿಗೆ ಮಾತ್ರ ಡೈರೆಕ್ಟಾಗಿ ಸಿಗುತ್ತೆ. ಮತ್ತು SSLC PUC ಯಾವುದೇ ಡಿಗ್ರಿ ಮಾಡಿದ್ರು ಓಪನ್ ಮಾಡ್ಬೋದು ಅಂತ ಹೇಳ್ಬಿಟ್ಟ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಕರೆಕ್ಟ್, ಅವರು ಓಪನ್ ಮಾಡ್ಬೋದು, ಅವ್ರಿಗೂ ಲೈಸೆನ್ಸ್ ಸಿಗುತ್ತೆ. ಆದರೆ ಒಂದು ಕಂಡೀಷನ್, ಅವರು ಒಂದು ಕೋರ್ಸ್ ಮಾಡಬೇಕು ಅಷ್ಟೇ. ಯಾವುದಿದು ಕೋರ್ಸು? ಎಷ್ಟು ದಿನ ಇರುತ್ತೆ? ಫೀಸ್ ಎಷ್ಟು? ಕ್ಲಾಸಸ್ಗೆ ಹೋಗಲೇಬೇಕಾ? ಕೆಲಸ ಮಾಡ್ತಾನೋ ಈ ಕೋರ್ಸ್ ಮಾಡ್ಬೋದಾ? ಯಾವ ಏಜ್ ಅವ್ರು ಬೇಕಾದರೂ ಈ ಕೋರ್ಸ್ಗೆ ಸೇರ್ಕೋಬೋದಾ? ಇವೆಲ್ಲನೂ ಪೂರ್ತಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ. ಯಾವುದಿದು ಕೋರ್ಸ್ ಅಂದರೆ ಆ ಕೋರ್ಸೇ ದೇಸಿ ಡಿಪ್ಲೊಮೊ ಇನ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಫಾರ್ ಇನ್ಪುಟ್ ಡೀಲರ್ಸ್ ಅಂತ ಕರೀತಾರೆ. ಇದಕ್ಕೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಅದರ ಮಿನಿಮಮ್ ರಿಕ್ವೈರ್ಮೆಂಟ್ ಇದು 2 ಇದೆ ನೋಡಿ. ಮೊದಲನೇದು, ಕನಿಷ್ಠ 18 ವರ್ಷ ಆಗಿರಲೇಬೇಕು. ಇದಕ್ಕಿಂತ ಚಿಕ್ಕವ್ರು ಯಾರೂ ಅಪ್ಲೈ ಮಾಡೋಕ್ಕಾಗಲ್ಲ. ಎರಡನೇದು, SLC ಪಾಸ್ ಆಗಿರಲೇಬೇಕು. SLC ಫೇಲ್ ಆದವರು ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ಕೋರ್ಸ್ ಯಾವುದು ಅಂತ ನೋಡಾಯಿತು. ಈಗ ಅದಕ್ಕೆ ಯಾವ ಥರ ಅಪ್ಲೈ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನು ಪೂರ್ತಿ ತಿಳ್ಕೊಳ್ಳೋಣ ಬನ್ನಿ. ಮೊದಲು ಅಪ್ಲಿಕೇಶನ್ ಫಾರಮ್ನ ತೊಗೋಬೇಕು. ಅದು ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ, ಈ ವೆಬ್ಸೈಟ್ಗೆ ಹೋದರೆ ಸಾಕು, ಅಲ್ಲಿ ಸಿಗುತ್ತೆ. ಸೊ ಬನ್ನಿ, ಈಗ ಅಪ್ಲಿಕೇಶನ್ ಫಾರಮ್ ಯಾವ ಥರ ಇರುತ್ತೆ ನೋಡೋಣ. ಮೊದಲು ನೋಡಿ, ದೇಸಿ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತೀನಿ ಗೂಗಲಲ್ಲಿ. ನಾನು ಹೇಳಿದ್ನಲ್ಲ ನೋಡಿ, ವೆಬ್ಸೈಟು manage.government.in ಅಂತ ಇಲ್ಲಿ ಬಂದ್ಬಿಡ್ತು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಪ್ಲಿಕೇಶನ್ನೇ ಬಂದ್ಬಿಡುತ್ತೆ ನಿಮಗೆ. ಇದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಡೌನ್ಲೋಡ್ ಮಾಡಿ ಆಮೇಲೆ ಪ್ರಿಂಟ್ ತೆಗಿಸ್ಬೇಕು. ಪ್ರಿಂಟ್ ತೆಗ್ಸಿದ ಮೇಲೆ ನೀವು ಅದನ್ನು ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬನ್ನಿ, ಈಗ ಅಪ್ಲಿಕೇಶನ್ ಫಾರಮ್ನ ಯಾವ ಥರ ಫಿಲ್ ಮಾಡಬೇಕು, ಏನೇನೆಲ್ಲ ಇದೆ ನೋಡೋಣ. ಮೊದಲನೇದು, ಎಲ್ಲನೂ ಕ್ಯಾಪಿಟಲ್ ಲೆಟರ್ಸಲ್ಲಿ ಫಿಲ್ ಮಾಡಬೇಕು. ಫಸ್ಟ್ ನಿಮ್ಮ ಹೆಸರು, ಅದಾದಮೇಲೆ ತಂದೆ ಹೆಸರನ್ನು ಹಾಕಿ, ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತು, ಅದಾದಮೇಲೆ ನೀವು ಮೇಲಾ ಫಿಮೇಲಾ, ನಿಮ್ಮ ಫೋನ್ ನಂಬರ್ ಮತ್ತು ಮೇಲ್ ID, ಅದಾದಮೇಲೆ ನಿಮ್ಮದು ಯಾವ ಕ್ಯಾಟಗರಿ, ಅದಾದಮೇಲೆ ನಿಮ್ಮದು ಪೋಸ್ಟಲ್ ಅಡ್ರೆಸ್ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಅಡ್ರೆಸ್ ಏನಿರುತ್ತೆ ಅದನ್ನು ಹಾಕಿ. ಇಷ್ಟು ಫಿಲ್ ಮಾಡಾದಮೇಲೆ ನೆಕ್ಸ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಫಿಲ್ ಮಾಡಬೇಕು. ಮೊದಲನೇದು, ಇದು SSLC ಅಥವಾ 10th ಅಂತ ಇರುತ್ತೆ. ಯಾವ ಇಯರ್ ಪಾಸ್ಔಟ್ ಆಗಿರೋದು, ಸ್ಕೂಲು ಮತ್ತು ಯೂನಿವರ್ಸಿಟಿ ಯಾವುದು. ಇಂಟರ್ಮೀಡಿಯೇಟ್ ಅಂದರೆ ನಿಮ್ಮದು 2nd PUC ಆಗಿದರೆ ಯಾವ ವರ್ಷ ಪಾಸ್ ಆಗಿರೋದು ಮತ್ತು ಯಾವ ಸ್ಕೂಲ್ ಅಥವಾ ಕಾಲೇಜ್ ಅಥವಾ ಯೂನಿವರ್ಸಿಟಿ ಹಾಕಬೇಕು. ನೆಕ್ಸ್ಟ್ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಏನು ಮಾಡಿರ್ತೀರಾ ಆ ಡೀಟೇಲ್ಸ್ನ ಇಲ್ಲಿ ಹಾಕಬೇಕು. ಅದಾದಮೇಲೆ ಅದ್ರಿಗೆ ಸಂಬಂಧಪಟ್ಟಿದ್ದು ಎನ್ಕ್ಲೋಜರ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ, ನಿಮ್ಮ ಹತ್ರ 10th ಸರ್ಟಿಫಿಕೇಟ್ ಇದೆಯಾ, 12th ಸರ್ಟಿಫಿಕೇಟ್ ಇದೆಯಾ, ಬೇರೆ ಡಿಗ್ರಿ ಯಾವ್ದಾದ್ರು ಇದೆಯಾ ಎನ್ಕ್ಲೋಜರ್ಸ್ ಆಗಿ ಅಂತ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಅಪ್ಲಿಕೇಶನಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾ ಇದೆ ನೋಡಿ, ಆರ್ ಯು ಎನ್ ಇನ್ಪುಟ್ ಡೀಲರ್ ಅಂತ. ಅಂದರೆ ನೀವು ಆಲ್ರೆಡಿ ಔಷಧಿ ಅಂಗಡಿ, ಗೊಬ್ಬರದ ಅಂಗಡಿ ಡೀಲರಾ ನೀವು ಇಟ್ಟಿದ್ರೆ ಎಸ್ ಹಾಕಿ, ಇಲ್ಲ ಅಂದರೆ ನೋ ಹಾಕಿ. ಮೆಜಾರಿಟಿ ನೋ ಹಾಕಿರ್ತೀರ. ಇಫ್ ನೋ, ನೇಮ್ ಆ್ಯಂಡ್ ಡೀಟೇಲ್ಸ್ ಆಫ್ ಸ್ಪಾನ್ಸರಿಂಗ್ ಫಾರ್ ಔಷಧಿ ಅಂಗಡಿ, ಗೊಬ್ಬರದ ಅಂಗಡಿ ಇಟ್ಟಿಲ್ಲ ಅಂದರೆ ನೀವು ಓದೋಕ್ಕೆ ಯಾವುದಾದ್ರೂ ಅಂಗಡಿಯವರು ಸ್ಪಾನ್ಸರ್ ಮಾಡಬೇಕು. ಸ್ಪಾನ್ಸರ್ ಮಾಡೋದು ಅಂದರೆ ಅವರೇ ಫೀಸ್ ಕಟ್ಟಿ ನಿಮ್ಮನ್ನ ಓದಿಸ್ತಾರೆ ಅಂತ ಅರ್ಥ ಅಲ್ಲ. ನೀವು ಅವ್ರ ಅಂಗಡಿಲಿ ಕೆಲಸ ಮಾಡಿ ಗೊಬ್ಬರ ಔಷಧಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ಅವರು ಸೀಲು ಸೈನ್ ಹಾಕ್ಕೊಡ್ತಾರೆ. ಯಾವುದಾದ್ರೂ ಅಂಗಡಿಯವರು ನಿಮಗೆ ಸ್ಪಾನ್ಸರ್ ಮಾಡಲೇಬೇಕು, ಸೀಲು ಸೈನ್ ಹಾಕ್ಕೊಡ್ಲೇಬೇಕು. ನೀವು ಬರೀ ಫಾರಮ್ಗೋಸ್ಕರ ಅಂಗಡಿಗೆ ಸೇರ್ಕೊಬಿಡಿ. ನಾನು ಹೇಳೋದು ಏನಂದರೆ, ಒಂದು 3 ತಿಂಗಳು ಮೊದಲೇ ನೀವು ಅಂಗಡಿಗೆ ಸೇರ್ಕೊಳ್ಳಿ ಮತ್ತು ಪ್ರಾಕ್ಟಿಕಲ್ ನಾಲೆಡ್ಜ್ನ ಕಲ್ತ್ಕೊಳ್ಳಿ. ಯಾವ ಥರ ಅಂದರೆ ನಿಮ್ಮ ಅಕ್ಕಪಕ್ಕ ಯಾವ ಬೆಳೆಗಳನ್ನ ಬೆಳೀತಾರೆ ಮತ್ತು ಯಾವ ಕಾಯಿಲೆ ಬರುತ್ತೆ, ಯಾವ ಔಷಧಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಜನರ ಜೊತೆ ಯಾವ ಥರ ಮಾತಾಡಬೇಕು, ಯಾವ್ಯಾವ ಬುಕ್ನ ಮೇಂಟೈನ್ ಮಾಡಬೇಕು. ಈ ಪ್ರಾಕ್ಟಿಕಲ್ ನಾಲೆಡ್ಜ್ ನಿಮಗೆ ಕ್ಲಾಸ್ ರೂಮಲ್ಲಿ ಬರಲ್ಲ. ಸೊ ನಾನು ಹೇಳೋದು ಏನಂದರೆ, ಇವೆಲ್ಲ ಕಲ್ತ್ಕೊಂಡ್ಮೇಲೆ ನಿಮಗೆ ಒರಿಜಿನಲ್ ಆಗಿ ನೀವು ಏನು ಅಂಗಡಿ ಇಡ್ತೀರಾ ಆಗ ಇವೆಲ್ಲ ತುಂಬ ಅನುಕೂಲಕ್ಕೆ ಬರುತ್ತೆ. ನೆಕ್ಸ್ಟು, ನಿಮಗೆ ಯಾವ ಅಂಗಡಿಯವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅವ್ರ ಅಡ್ರೆಸ್ಸು ಮತ್ತು ಓನರ್ದು ಫೋನ್ ನಂಬರ್ ಹಾಕಬೇಕು ಇಲ್ಲಿ. ಅದಾದಮೇಲೆ ಅವ್ರದ್ದು ಲೈಸೆನ್ಸ್ ನಂಬರ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ.
ಕೊನೆಯದಾಗಿ ಏನೇನು ಫಿಲ್ ಮಾಡಬೇಕು ಅಪ್ಲಿಕೇಶನ್ ಫಾರಮಲ್ಲಿ ನೋಡೋಣ ಬನ್ನಿ. ಸೊ ಫಸ್ಟು ಡೇಟ್, ಯಾವ ದಿನ ಈ ಅಪ್ಲಿಕೇಶನ್ನ ಫಿಲ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮದು ಸಿಗ್ನೇಚರ್, ಅದಾದಮೇಲೆ ಯಾವ ಪ್ಲೇಸಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಹೆಸರು. ಇಷ್ಟು ಹಾಕಿದ್ರೆ ಅಪ್ಲಿಕೇಶನ್ ಫಾರಮು ಮುಗಿಯುತ್ತೆ. ಅಪ್ಲಿಕೇಶನ್ ಯಾವ ಥರ ಇರುತ್ತೆ, ಏನೇನು ಫಿಲ್ ಮಾಡಬೇಕು ಎಲ್ಲ ನೋಡಾಯಿತು. ಎಲ್ಲ ಆದಮೇಲೆ ಕೊನೆಯದಾಗಿ ಫೋಟೋ ಹಾಕಿ ನಿಮ್ಮ ಡಿಸ್ಟ್ರಿಕ್ಟಲ್ಲಿರೋ JD ಆಫೀಸ್ಗೆ ಹೋಗಿ ಆ ಅಪ್ಲಿಕೇಶನ್ ಫಾರಮ್ನ ಸಬ್ಮಿಟ್ ಮಾಡಬೇಕು. ಎಲ್ಲ ಆದಮೇಲೆ ನಿಮಗೆ ಒಂದು ಫೀಸ್ ರಿಸಿಪ್ಟ್ ಚಲನ್ನ ಕೊಡ್ತಾರೆ. ಅದನ್ನ ತೊಗೊಂಡು ನೀವು ಬ್ಯಾಂಕ್ ಹೋಗಿ ಚಲನ್ನ ಕಟ್ಟಬೇಕು. ಫೀಸ್ ಎಷ್ಟಪ್ಪ ಅಂದರೆ 28,000 ಇರುತ್ತೆ. ಒಂದು ಸರಿ ನೀವು ಫೀಸ್ ಕಟ್ಟಾದಮೇಲೆ ಯಾವುದೇ ಕಾರಣಕ್ಕೂ ರಿಫಂಡ್ ಇರಲ್ಲ. ಫೀಸ್ ಕಟ್ಟಿದ ತಕ್ಷಣ ಕ್ಲಾಸ್ ಸ್ಟಾರ್ಟ್ ಆಗುತ್ತಾ ಇಲ್ಲ ಕೋರ್ಸ್ ಸ್ಟಾರ್ಟ್ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ, ಅದು 1 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಇಲ್ಲ 6 ತಿಂಗಳಾಗ್ಬೋದು. ಹಳೆ ಬ್ಯಾಚಸ್ ನಡೀತಾ ಇರುತ್ತೆ, ಅದು ಮುಗಿದ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ನೀವು ಕಾಯಲೇಬೇಕು. ಆಮೇಲೆ ಒಂದು ಬ್ಯಾಚಲ್ಲಿ 40 ಜನ ಇರ್ತಾರೆ. ಸೊ ನಿಮಗೆ ಕ್ಲಾಸ್ ಯಾವ ತಿಂಗಳು ಸ್ಟಾರ್ಟ್ ಆಗುತ್ತೆ ಇಲ್ಲ ಯಾವ ದಿನ ಸ್ಟಾರ್ಟ್ ಆಗುತ್ತೆ ಅಂತ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಕ್ಲಾಸ್ ಸ್ಟಾರ್ಟ್ ಆಗೋ 1 ತಿಂಗಳು ಇಲ್ಲ 20 ದಿನದ ಮುಂಚೆ ನಿಮಗೆ ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ, ದೇಸಿ ಅಂತ ಒಂದು ಗ್ರೂಪ್ ಮಾಡಿ. ಸೊ ನಿಮ್ಮ ಬ್ಯಾಚಲ್ಲಿ 40 ಜನ ಇರ್ತಾರೆ, 40 ಜನದ ಜೊತೆ ಒಂದು ಕೋಆರ್ಡಿನೇಟರ್ ಹಾಕಿ ಒಂದು ಗ್ರೂಪ್ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ನೆಕ್ಸ್ಟ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಹಾಕ್ತಾರೆ. ಒಂದು ಸರಿ ಅದು ಬಂದಮೇಲೆ ನೆಕ್ಸ್ಟ್ ಫೈನಲ್ ಕೋರ್ಸ್ ಅಂದರೆ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಈಗ ಕೋರ್ಸ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಎಷ್ಟು ತಿಂಗಳು ಕೋರ್ಸು, ಒಟ್ಟಿಗೆ ಎಷ್ಟು ಕ್ಲಾಸಸ್ ಇರುತ್ತೆ, ನಾವು ಯಾವ ಥರ ಹೋಗಬೇಕು, ಅಟೆಂಡೆನ್ಸ್ ಕಂಪಲ್ಸರಿನಾ, ಮತ್ತು ಯಾವ ಥರ ಅಟೆಂಡೆನ್ಸ್ ತೊಗೋತಾರೆ, ಏನೇನು ಹೇಳ್ಕೊಡ್ತಾರೆ ಕ್ಲಾಸಲ್ಲಿ, ನಾವು ಬೇರೆ ಕೆಲಸ ಮಾಡ್ತಾನೂ ಈ ಕೋರ್ಸ್ ಮಾಡ್ಬೋದಾ, ಪೂರ್ತಿ ಹಂತ ಹಂತವಾಗಿ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಇದು ಟೋಟಲ್ 1 ವರ್ಷದ ಕೋರ್ಸ್ ಆಗಿರುತ್ತೆ. ಒಟ್ಟಿಗೆ ನಿಮಗೆ 48 ಕ್ಲಾಸಸ್ ಇರುತ್ತೆ. ಅದು ಆದಮೇಲೆ ನಿಮಗೆ ಯೂನಿಫಾರ್ಮ್ ಮತ್ತು ID ಕಾರ್ಡ್ ಕ್ಲಾಸಲ್ಲಿ ಕಂಪಲ್ಸರಿ ಆಗಿರುತ್ತೆ. ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು 2 ವಾರಕ್ಕೆ ಇದನ್ನು ಕೊಡ್ತಾರೆ. ಯೂನಿಫಾರ್ಮ್ಗೆ ನೀವೇ ದುಡ್ಡು ಹಾಕಬೇಕು. ಫೀಸ್ ಅಲ್ಲದೆ ಇದಕ್ಕೆ ಒಂದು ಎಕ್ಸ್ಟ್ರಾ 2,000 ನೀವು ಹಾಕಬೇಕಾಗುತ್ತೆ. ನೋಡಿ, ವಾರಕ್ಕೆ 1 ಕ್ಲಾಸ್ ಅಷ್ಟೇ ಇರುತ್ತೆ. ಯಾವ ದಿನನಾರು ಆಗಿರ್ಬೋದು, ಸೋಮವಾರದಿಂದ ಶನಿವಾರದ ತನಕ ಯಾವ ದಿನನಾರು ಆಗಿರ್ಬೋದು. ಇದನ್ನು ಕೋಆರ್ಡಿನೇಟರ್ ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕೋಆರ್ಡಿನೇಟರ್ ನಿಮಗೆ ಬುಧವಾರ ಫಿಕ್ಸ್ ಮಾಡಿದ್ರು ಅಂದ್ಕೊಳ್ಳಿ, ವರ್ಷ ಪೂರ್ತಿ ನೀವು ಬುಧವಾರನೇ ಬರಬೇಕು. ಆಮೇಲೆ ಒಂದು ಸರಿ ಫಿಕ್ಸ್ ಆದಮೇಲೆ ಇದು ಚೇಂಜ್ ಮಾಡೋಕ್ಕಾಗಲ್ಲ ಯಾವ ದಿನನ. ಆಮೇಲೆ ನಿಮಗೆ ಆ ದಿನ ಏನಾದರೂ ಗೌರ್ಮೆಂಟ್ ರಜಾ ಬಂದರೆ ಅವತ್ತು ನಿಮಗೂ ರಜಾ ಇರುತ್ತೆ. ಆ ಕ್ಲಾಸ್ನ ನೆಕ್ಸ್ಟ್ ವಾರಕ್ಕೆ ಪೋಸ್ಟ್ಪೋನ್ ಮಾಡ್ತಾರೆ. 48 ಕ್ಲಾಸ್ನ 2 ಥರ ಸ್ಪ್ಲಿಟ್ ಮಾಡ್ತಾರೆ. 40 ಥಿಯರಿ ಕ್ಲಾಸು ಮತ್ತು 8 ಫೀಲ್ಡ್ ವಿಸಿಟ್ ಅಂತ. ಫಸ್ಟು ಥಿಯರಿ ಕ್ಲಾಸ್ ಬಗ್ಗೆ ನೋಡೋಣ ಬನ್ನಿ. ಥಿಯರಿ ಕ್ಲಾಸ್ ಯಾವ ಥರ ಅಂದರೆ, ನೀವು ನಾರ್ಮಲ್ ಸ್ಕೂಲು ಕಾಲೇಜಲ್ಲಿ ಯಾವ ಥರ ಕ್ಲಾಸ್ಗೆ ಹೋಗಿ ಪಾಠ ಕೇಳ್ತೀರೋ ಅದೇ ಥರ ಕ್ಲಾಸಸ್ ಇರುತ್ತೆ. ಬೆಳಗ್ಗೆ 10ರಿಂದ ಸಂಜೆ 5 ತನಕ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ 2 ಸೆಷನಲ್ಲಿ ನಡೆಯುತ್ತೆ. ಬೆಳಗ್ಗೆ 10ರಿಂದ 1 ಸೆಷನ್, ಆಮೇಲೆ 2ರಿಂದ 5 ಇನ್ನೊಂದು ಸೆಷನ್. ಸೊ 2 ಸೆಷನ್ನು ಒಬ್ಬರೇ ತೊಗೋಬೋದು, ಇಲ್ಲ 2 ಸೆಷನ್ನು ಬೇರೆ ಬೇರೆಯವ್ರು ತೊಗೋಬೋದು. ಮಧ್ಯ 1ರಿಂದ 2 ಊಟದ ಬ್ರೇಕ್ ಇರುತ್ತೆ. ಬೆಳಗ್ಗೆ ಮತ್ತು ಸಂಜೆ ಕಂಟಿನ್ಯೂಸ್ 3 ಅವರ್ ಪಾಠ ಇರಲ್ಲ. ಮಧ್ಯದಲ್ಲಿ 15 ನಿಮಿಷ ನಿಮಗೆ ಟೀ ಬ್ರೇಕ್ ಕೊಡ್ತಾರೆ. ಟೀ ಮತ್ತು ಊಟನ ಫ್ರೀಯಾಗಿ ಅವರೇ ಕೊಡ್ತಾರೆ ನಿಮಗೆ. ನೆಕ್ಸ್ಟ್ ಬರೋದೇ ಫೀಲ್ಡ್ ವಿಸಿಟ್. ಇದು ನಾರ್ಮಲ್ ಕ್ಲಾಸ್ ರೂಮ್ ಪಾಠದ ಥರ ಅಲ್ಲ. ಹೆಸರು ಪ್ರಕಾರನೇ ನಾವು ಫೀಲ್ಡ್ಗೆ ಹೋಗಬೇಕು, ಇಲ್ಲ ವಿಸಿಟ್ ಮಾಡಬೇಕು. ಯಾವುದಪ್ಪ ಇದು ಫೀಲ್ಡ್ಗಳು ಅಂದರೆ, ಎಕ್ಸಾಂಪಲ್ ಪ್ರಗತಿಪರ ರೈತರು ತೋಟ ಇರ್ಬೋದು, ಇಲ್ಲ ಕೃಷಿ ಮೇಳಗಳು ಕಾಲೇಜಲ್ಲಿ ನಡೆಯೋದು, GKVK ಬೆಂಗಳೂರು ಇರ್ಬೋದು, VC ಫಾರ್ಮ್ ಮಂಡ್ಯ ಧಾರವಾಡದಲ್ಲಿರೋ ಅಗ್ರಿಕಲ್ಚರ್ ಕಾಲೇಜ್, ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಇಲ್ಲ ನಂದಿನಿ ಫ್ಯಾಕ್ಟ್ರಿಗಳು ಇರುತ್ತೆ, ಅಲ್ಲಿ ಹಾಲು ಯಾವ ಥರ ತಯಾರು ಮಾಡ್ತಾರೆ, ಮೊಸರು ಮಜ್ಜಿಗೆ, ಅದನ್ನು ನೋಡ್ಕೊಂಡು ಬರೋದು. ಇದನ್ನು ಫೀಲ್ಡ್ ವಿಸಿಟ್ ಅಂತ ಕರೀತಾರೆ. ಯಾವ ಥರ ಆರ್ಗನೈಸ್ ಮಾಡ್ತಾರೆ ಫೀಲ್ಡ್ ವಿಸಿಟ್ನ ಅಂದರೆ, ನೀವು ಕ್ಲಾಸ್ಗೆ ಏನು ಹೋಗ್ತೀರಾ ಅಲ್ಲಿ ಬಸ್ ಮಾಡಿರ್ತಾರೆ. ಅಲ್ಲಿಂದ ಬಸ್ ಹತ್ತಿ ಫೀಲ್ಡ್ಗೆ ಹೋಗಬೇಕು. ಫೀಲ್ಡ್ ರೀಚ್ ಆದಮೇಲೆ ಸಂಜೆ ತನಕ ಅಲ್ಲೇ ಇದ್ದು ಅಲ್ಲೆಲ್ಲ ವಿಷಯನೂ ನೋಡ್ಕೋಬೇಕು. ಅದಾದಮೇಲೆ ಬಸ್ ಹತ್ತು ವಾಪಸ್ಸು ನೀವು ಕ್ಲಾಸ್ ರೂಮ್ಗೆ ಬರ್ತೀರಾ, ಅಲ್ಲಿಂದ ಮನೆಗೆ ಹೋಗಬೇಕು. ಇದರಿಂದ ನಿಮ್ಗೊಂದು ಅನುಕೂಲ ಏನಾಗುತ್ತೆ ಅಂದರೆ, ಬೆಳಗ್ಗೆಯಿಂದ ಸಂಜೆ ತನಕ ಪ್ರಾಕ್ಟಿಕಲಾಗಿ ವಿಷಯನ ತಿಳ್ಕೊತಿರೋ ಜೊತೆಗೆ ನಿಮ್ಮ ಸ್ಕೂಲ್ ಕಾಲೇಜ್ ಡೇಸ್ ನೆನಪಾಗುತ್ತೆ. ಟ್ರಿಪ್ ಹೋಗಿದ್ದು ಹುಡುಗರ ಜೊತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಸಿಗುತ್ತೆ ನಿಮಗೆ. ಫೀಲ್ಡ್ ವಿಸಿಟ್ ದಿನ ಬಸ್ಗೆ ಮತ್ತು ಊಟಕ್ಕೆ ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲ ಮೊದಲೇ ನಾವು ದುಡ್ಡು ಹಾಕಿರಬೇಕು. ಹೋಗಿ ಬಂದಮೇಲೆ ಆಫೀಸವರು ರಿಫಂಡ್ ಮಾಡ್ತಾರೆ. ಅವರು ರಿಫಂಡ್ ಮಾಡೋದು ಖರ್ಚಾಗಿರೋದಕ್ಕಿಂತ ಕಮ್ಮಿ ಇರ್ಬೋದು, ಖರ್ಚಾಗಿರೋಷ್ಟೇ ಇರ್ಬೋದು. ಖರ್ಚಾಗಿರೋದಕ್ಕಿಂತ ಕಮ್ಮಿ ರಿಫಂಡ್ ಮಾಡಿದ್ರೆ ನಾವು ಮೊದಲೇ ಏನು ಕೊಟ್ಟಿರ್ತೀವಿ ಅದರಲ್ಲಿ ಕಟ್ ಮಾಡ್ಕೋತಾರೆ. ಈಗ ಬರೋಣ ಮೇಯ್ನ್ ಮ್ಯಾಟ್ರಿಗೆ. ಅದು ಏನಪ್ಪ ಅಂದರೆ ಅಟೆಂಡೆನ್ಸ್. ಕಾಲೇಜಲ್ಲೆಲ್ಲ ಯಾವಾಗ ಬೇಕು ಅವಾಗ ಬಂಕ್ ಆಗ್ತಾಯಿದ್ದು, ಅಟೆಂಡೆನ್ಸ್ ಶಾರ್ಟೇಜ್ ಆದರೆ ಫೈನ್ ಕಟ್ಬಿಟ್ಟು ಎಕ್ಸಾಮ್ ಬರೀತಾಯಿದ್ದು. ಆ ಥರ ಆಪ್ಷನ್ ಇಲ್ಲವೇ ಇಲ್ಲ. ಅಟೆಂಡೆನ್ಸ್ ತುಂಬ ಕಂಪಲ್ಸರಿ. ನೀವು ಒಂದು ಕ್ಲಾಸ್ ಮಿಸ್ ಆದರೂ ಎಕ್ಸಾಮ್ ಕೊಡಲ್ಲ, ವೇಸ್ಟ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಥಿಯರಿ ಕ್ಲಾಸ್ 40 ಥಿಯರಿ ಕ್ಲಾಸಲ್ಲಿ 32 ಕ್ಲಾಸ್ ಬರಲೇಬೇಕು. ಇಲ್ಲ ಸೆಷನ್ ಪ್ರಕಾರ ಬರ್ತೀನಿ ಅಂದರೆ 80 ಸೆಷನ್ ಇರುತ್ತೆ. 80 ಸೆಷನಲ್ಲಿ 64 ಸೆಷನ್ ಬರಲೇಬೇಕು. ಒಂದು ಕ್ಲಾಸು ಮಿಸ್ ಆಗಬಾರ್ದು. ಮತ್ತು ಫೀಲ್ಡ್ ವಿಸಿಟ್ಗೆ ಸಪ್ರೇಟ್ ಅಟೆಂಡೆನ್ಸ್ ಇರುತ್ತೆ. 8ರಲ್ಲಿ 6 ಫೀಲ್ಡ್ ವಿಸಿಟ್ ಬರಲೇಬೇಕು. ನೋಡಿ, ಒಂದು ಮಿಸ್ ಮಾಡ್ಕೋಬೇಡಿ. ಮಿಸ್ ಆದರೆ ಎಕ್ಸಾಮ್ ಇರಲ್ಲ. ನೀವು ಏನು ಫೀಸ್ ಕಟ್ಟಿರ್ತೀರಾ, ಅಷ್ಟು ಕ್ಲಾಸ್ ಹೋಗಿರ್ತೀರ, ಎಲ್ಲ ವೇಸ್ಟ್ ಆಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ.
ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾಸ್ಗಳ ಮಧ್ಯೆ ಟೆಸ್ಟ್ ಅಥವಾ ಕ್ವಿಜ್ ಯಾವ ಥರ ಇರುತ್ತೆ, ಅಸೈನ್ಮೆಂಟ್ ರೆಕಾರ್ಡ್ ಏನೇನು ಬರೀಬೇಕು, ಅದು ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಮತ್ತು ನಿಜವಾಗಿ ಬರೆದಿರೋ ರೆಕಾರ್ಡ್ಸ್ ಅಸೈನ್ಮೆಂಟ್ನ ನಿಮಗೆ ರೆಫರೆನ್ಸ್ ಆಗಿ ತೋರಿಸ್ತೀನಿ. ಎಲ್ಲ ಕ್ಲಾಸ್ ಮುಗಿದ್ಮೇಲೆ ಫೈನಲ್ ಎಕ್ಸಾಮ್ ಯಾವ ಥರ ಇರುತ್ತೆ, ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಮತ್ತು ರೆಕಾರ್ಡ್ಸ್ ಅಸೈನ್ಮೆಂಟಿಂದನೇ ಅರ್ಧ ಪಾಸ್ ಆಗ್ಬೋದು, ಅದು ಯಾವ ಥರ, ಕೊನೆಯದಾಗಿ ಎಷ್ಟು ದಿನ ಆದಮೇಲೆ ಲೈಸೆನ್ಸ್ ಸಿಗುತ್ತೆ ಅಂತ ತಿಳಿಸ್ತೀನಿ.